ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಬಂದಿದ್ದೀವಿ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನಿಂದ 16 ಕಿಲೋಮೀಟರ್ ದೂರ ಇರೋ ಕುಪ್ಪಳ್ಳಿಗೆ. ಕುಪ್ಪಳ್ಳಿಯಲ್ಲಿ ಕವಿ ಮನೆ ಎದುರುಗಡೆ ನಿಂತಿದ್ದೀವಿ. ಇದರ ವಿಶೇಷತೆ ಅಂದರೆ ಈ ಮನೆ 150 ವರ್ಷಗಳಿಗಿಂತ ಹಳೆಯ ಮನೆ. ಇದು 2001ರಲ್ಲಿ ಮತ್ತೆ ರೀಬಿಲ್ಡ್ ಆಗುತ್ತೆ. ಈಗೇನು ನೋಡ್ತಾ ಇದ್ದೀರಲ್ಲ ಈ ಮನೆ 150 ವರ್ಷದಿಂದ ಹಳೆ ಮನೆ ಅಲ್ಲ. ಇದು ಈ ಹಳೆ ಮನೆನ ಬೇಕಾದ್ರೆ ಸ್ಕ್ರೀನಲ್ಲಿ ಹಾಕ್ತೀವಿ, ಬೇಕಾದ್ರೆ ನೋಡ್ಕೊಳ್ಳಿ. ಈ ಮನೆ ಇದೆಯಲ್ಲ, ಈ ಮನೆ ರೀಸೆಂಟಾಗಿ 2001ರಲ್ಲಿ ಕುವೆಂಪು ಪ್ರತಿಷ್ಠಾನದವರು ಇದನ್ನ ರೀಬಿಲ್ಡ್ ಮಾಡಿದ್ದಾರೆ. ಹಳೆ ಮನೆ ಹೇಗಿತ್ತು ಹಾಗೆ ಇದನ್ನ ರೀಬಿಲ್ಡ್ ಮಾಡಿದ್ದಾರೆ. ಕುವೆಂಪು ಬಗ್ಗೆ ಹೇಳಬೇಕು ಅಂದರೆ, ಕುವೆಂಪು ಅವರು 1904 ಡಿಸೆಂಬರ್ 29ರಂದು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಹಿರೇಕೂಡಿಗೆಯಲ್ಲಿ ಜನಿಸ್ತಾರೆ. ಇದು ಅವರು ಬೆಳೆದ ಊರಾದರೆ ಕೊಪ್ಪ ತಾಲೂಕು ಹಿರೇಕೂಡಿಗೆ ಇದೆಯಲ್ಲ, ಅದು ಅವರು ಹುಟ್ಟಿದ ಊರು. ತಂದೆ ವೆಂಕಟಪ್ಪ, ತಾಯಿ ಸೀತಮ್ಮನವರ ಮಗನಾಗಿ ಇವರು ಜನಿಸ್ತಾರೆ. ನೋಡ್ತಾ ಇದ್ದೀರಾ ನೀವು ಕುವೆಂಪು ಅವ್ರ ಮನೆನ, ಎಷ್ಟು ಶಾಂತವಾಗಿದೆ ಅಂತಂದರೆ ಅದನ್ನು ವರ್ಣಿಸೋಕ್ಕೂ ಆಗಲ್ಲ. ಜೀವನದಲ್ಲಿ ಒಂದು ಸ್ವಲ್ಪ ಸಮಯ ಅಂತ ಇದ್ದರೆ ಕವಿ ಮನೆ ಹತ್ರ ಹೋಗ್ಬಿಟ್ಟು ಬನ್ನಿ. ಇದು 150 ವರ್ಷಗಳಿಗಿಂತ ಹಳೆಯದಾದ ಮನೆ. ಆದರೆ ಈ ಮನೆ ಅಲ್ಲ. ಈ ಮನೆ 2001ರಲ್ಲಿ ರೀಕನ್ಸ್ಟ್ರಕ್ಟ್ ಆಗಿರೋದು. ಆದರೆ ಹಳೆ ಮನೆ ಯಾವ ರೀತಿ ಇತ್ತೋ ಅದೇ ಥರ ಮತ್ತೆ ರೀಬಿಲ್ಡ್ ಮಾಡಿದ್ದಾರೆ. ಕುವೆಂಪು ಅವರಿಗೆ 4 ಜನ ಮಕ್ಕಳು. ಪೂರ್ಣಚಂದ್ರ ತೇಜಸ್ವಿ ಒಬ್ಬರು, ಕೋಕಿಲದಯ ಚೈತ್ರ, ಇಂದುಕಲಾ ಮತ್ತು ತಾರಿಣಿ ಅಂತ. ಒಳಗೆ ಬಿಡ್ತಾರೆ ಹಂಗೆ ನೋಡೋಣ. ಆಮೇಲೆ ಮುಂದೆ ಕವಿಶಾಲೆಗೆ ಬಿಡಲಿಲ್ಲ ಅಂದರೆ ಕವಿಶಾಲೆಗೆ ಹೋಗಿ ಮಾತಾಡೋಣ. ಕುವೆಂಪು ಮನೆ ಒಳಗಡೆ ತೋರ್ಸೋಕ್ಕೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಆದ್ದರಿಂದ ನಾವು ಈಗ ಮೊದಲು ನಾವು ಕವಿಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ಆಮೇಲೆ ಇಲ್ಲಿಗೆ ಬಂದು ನೋಡೋಕ್ಕೆ ಟ್ರೈ ಮಾಡೋಣ. ನಾವೀಗ ಕವಿಶಾಲೆಗೆ ಹೋಗ್ತಾ ಇದ್ದೀವಿ. ಕವಿ ಮನೆ ಒಳಗೆ ತೋರಿಸ್ಬೇಕು ಅಂತ ತುಂಬ ಆಸೆ ಇತ್ತು, ಆದರೆ ಏನು ಮಾಡ್ತೀರಾ, ಕ್ಯಾಮ್ರಾ ಅಲೋ ಇಲ್ಲ. ಸೊ ಈಗ ಅದಕ್ಕೆ ನಾವು ಫಸ್ಟ್ ಪ್ಲ್ಯಾನ್ ಮಾಡಿ ಕವಿಶಾಲೆಗೆ ಹೋಗಿ ಆಮೇಲೆ ಬಂದು ಇಲ್ಲಿ ಟಿಕೆಟ್ ತೊಗೊಂಡು, ಇಲ್ಲಿ ಟಿಕೆಟ್ಸ್ ಕೊಡ್ತಾರೆ 20 ರೂಪಾಯಿಗೆ, ಒಂದು ಟಿಕೆಟಿಗೆ 20 ರೂಪಾಯಿ ಇರುತ್ತೆ. ಅದು ತಗೊಂಡು ಆಮೇಲೆ ನೋಡಿ ನಾವು ಆಮೇಲೆ ಈಗ ಫಸ್ಟು ಕವಿಶಾಲೆಗೆ ಹೋಗೋಣ, ಅಲ್ಲೇ ತೇಜಸ್ವಿ ಸ್ಮಾರಕಕ್ಕೆ ಹೋಗೋಣ. ಕವಿಶಾಲಕ್ಕೆ 2 ದಾರಿ ಇದ್ದಾವೆ. ಒಂದು ನೀವಲ್ಲಿ ನೋಡ್ತಿದ್ದೀರಲ್ಲ ಕವಿ ಮನೆ, ಆ ಕವಿ ಮನೆಯಿಂದ ಈ ಪಕ್ಕದಲ್ಲಿರೋ ಒಂದು ಮೆಟ್ಲು ರೋಡು. ನೀವು ನೇಚರ್ನ ಎಂಜಾಯ್ ಮಾಡ್ತಾ ನಡ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಈ ದಾರಿ ಮುಖಾಂತರ ಬರ್ಬೋದು. ಅಥವಾ ನನಗೆ ವೆಹಿಕಲ್ಸ್ ಬೇಕು, ವೆಹಿಕಲ್ಸ್ನ ಓಡಾಡಬೇಕು ಅಂದರೆ ಮುಂದೆ ಹೋಗಿ ತೇಜಸ್ವಿ ಸ್ಮಾರಕ ಇದೆಯಲ್ಲ, ಆ ತೇಜಸ್ವಿ ಸ್ಮಾರಕದಿಂದ ನೀವು ಅಲ್ಲಿಂದ ವೆಹಿಕಲ್ ತಗೊಂಡು ಕವಿಶಾಲೆಗೆ ಹೋಗ್ಬೋದು. ನೀವು ದಾರಿ ತುಂಬ ನೋಡ್ತಾ ಇರ್ಬೋದು ಅನಿಸುತ್ತೆ. ನೀವು ಕೆಳಗೆ ತೋರಿಸಿ, ಅಲ್ಲಿ ನೇರಳೆ ಹಣ್ಣು ಎಲ್ಲೆಲ್ಲೂ ನೇರಳೆ ಹಣ್ಣು ಸಿಗುತ್ತೆ. ಇಲ್ಲಿ ದಾರಿ ನೋಡ್ತಾ ಇರ್ಬೋದು. ಏನು ರೀ ದಾರಿದು, ಮೆಟ್ಲು ನೋಡ್ರಿ ಇಲ್ಲಿ. ನಿಜ ಕಣ್ರಿ, ಹೇಳ್ಬೇಕು ಅಂದರೆ ಎಂಥವನಿಗಾದರೂ ಮೈ ಮಾರಿಸೋವಂಥ ಪ್ಲೇಸ್ ಇದು. ನನಗಂತೂ ತುಂಬ ಇಷ್ಟ ಆಯಿತು. ಕುವೆಂಪು ಅವರು ಅನೇಕ ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿದ್ದಂಥದ್ದು ಕೊಳಲು, ಪಾಂಚಜನ್ಯ, ಚಂದ್ರಮಂಚಕೆ ಬಾಚಕೋರಿ, ಪ್ರೇಮ ಕಾಶ್ಮೀರ, ಇನ್ನೂ ಅನೇಕವಾದವು ಇದ್ದಾವೆ. ಅದರಲ್ಲಿ ಕೊಳಲು ನೋಡ್ಬೋದು ನೀವು. ಕೊಳಲು ಅಂತಂದರೆ ಅದರ ಆ ಕವನ ಸಂಕಲನದಲ್ಲಿ ಅಂತಂದರೆ ಈ ನಮ್ಮ ನಾಡಗೀತೆ ಆದಂಥ ಜಯ ಭಾರತ ಜನನೀಯ ತನುಜಾತೆ, ಈ ಕವನ ಸಂಕಲನದಿಂದನೇ ಆಯ್ಕೆ ಮಾಡಿರೋದು. ಇದನ್ನು 2004ರಲ್ಲಿ ನಮ್ಮ ನಾಡಗೀತೆಯಾಗಿಯೂ ಇದನ್ನು ಅಂಗೀಕಾರ ಮಾಡ್ತಾರೆ. ಅದಾದ ನಂತರ ಜಯ ಭಾರತ ಜನನೀಯ ತನುಜಾತೆಗೆ ನಮ್ಮ ನಾಡಗೀತೆಯಾಗಿ ಅಂಗೀಕಾರ ಮಾಡಬೇಕಾದ್ರೆ ಅದಕ್ಕೆ 2 ರಾಗ ಸಂಯೋಜನೆ ಕೊಟ್ಟಿರ್ತಾರೆ. ಒಂದು ಯಾರಪ್ಪ ಅಂತಂದರೆ ನಮ್ಮ ಮೈಸೂರು ಅನಂತಸ್ವಾಮಿಯವರು, ಇನ್ನೊಬ್ಬರು ಸಿ ಅಶ್ವಥ್ ಅವರು. ಅದನ್ನು ಕೊನೆಗೂ ಮೈಸೂರು ಅನಂತಸ್ವಾಮಿಯವರ ರಾಗ ಸಂಯೋಜನೆ ಅಧಿಕೃತವಾಗಿ ಅಳವಡಿಸ್ತಾರೆ. ನೋಡ್ರಿ ರೋಡ್ ಹೆಂಗಿದೆ ನೋಡ್ರಿ, ವಾವ್. ನಿಮಗೆ ಸರ್ಪ್ರೈಸಾಗಿ ಒಂದು ಪ್ರಾಣಿ ತೋರಿಸ್ತೀನಿ, ನೋಡ್ಬೋದು ನೀವು. ಇದಕ್ಕೆ ಏನಂತ ಕರೀತಾರೆ, ಲಂಗೂಸ್ ಅಂತ ಕರೀತಾರಾ? ನೋಡ್ರಿ ಇಲ್ಲಿ ಏನಂತ ಕರೀತಾರೆ ಕಮೆಂಟ್ ಮಾಡಿ. ಅದು ಹಳ್ಳಿದು, ಎಷ್ಟು ದೊಡ್ಡ ಹಳ್ಳಿ ನೋಡ್ರಿ. ಈ ಪಶ್ಚಿಮ ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರ ಈ ಥರ ಕಾಣಿಸಿಗೋದು ಅನ್ಸುತ್ತೆ ನನಗೇನು, ಅಲ್ವಾ ಅಶು? ನೋಡ್ರಿ, ವಾವ್, ಅಪರೂಪದ ಹಳ್ಳಿ ನೋಡ್ರಿ. ಅಯ್ಯಪ್ಪ, ಸಕ್ಕತ್ತಾಗಿದೆ ನೋಡ್ರಿ. ಇವತ್ತು ಇಲ್ಲಿಗೆ ನಾನು ಒಬ್ಬನೇ ಬಂದಿಲ್ಲ. ಇವತ್ತು ನನ್ನ ಸ್ನೇಹಿತೆಯಾದ ಹರ್ಷಿತಾ ಅವ್ರನ್ನ ಕರ್ಕೊಂಡಿದ್ದೀನಿ. ಹರ್ಷಿತಾ, ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಥ್ಯಾಂಕ್ ಯು. ಹೇಗೆ ಅನಿಸುತ್ತೆ ನಿನಗೆ ಇಲ್ಲಿ ಕುಪ್ಪಳ್ಳಿಗೆ ಬಂದಿರೋದು ನನ್ನ ಜೊತೆ? ಖುಷಿ ಆಯಿತು. ನಾನು ಒಂದ್ಸಲ ಸುಮಾರು ಸಲ ಬಂದಿದ್ದೀನಿ.
ಆದರೆ ನೀನು ನನ್ನ ಜೊತೆ 2ನೇ ಸಲ ಬರ್ತಿರೋದು? ಹೌದು, 2ನೇ ಸಲ. ಹಾಂ, 2ನೇ ಸಲ. ಒಂದು ಸಲ ಬಂದಿದ್ವಿ ವಯಸ್ಸು, ಹೋದ ಸಲ ಬಂದಾಗ ಕುಪ್ಪಳ್ಳಿ ಮತ್ತು ಕವಲೆದುರ್ಗ ನೋಡಿದ್ವಿ. ಆದರೆ ನನಗೆ ಯಾವತ್ತೂ ವಿಡಿಯೋ ಮಾಡಬೇಕು ಅಂತ ಅನಿಸಿರ್ಲಿಲ್ಲ. ಈ ದಾರಿಲಿ ಯಾವತ್ತೂ ಬಂದಿದ್ದಿಲ್ಲ. ಈ ದಾರಿ ಮೋಸ್ಟ್ಲಿ ಪ್ರಾಬಬ್ಲಿ ಈ ದಾರಿಲಿ ಯಾವತ್ತೂ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಸುಸ್ತಾಗುತ್ತೆ. ನಾವು ಯಾವತ್ತೂ ಬರ್ತಿದ್ವಿ ಈ ದಾರಿಲಿ. ನೋಡಿ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ, ಇಲ್ಲಿ ವೆಹಿಕಲ್ಸ್ ಎಲ್ಲ ಇದೆ. ಈ ದಾರಿಲಿ ಬರ್ತಾ ಇದ್ವಿ. ಈ ರೋಡ್ ಸೀದಾ ಕುವೆಂಪು ಮನೆಗೆ ಹೋಗ್ತದೆ. ಹರ್ಷಿತಾ, ಏನು ಅನಿಸುತ್ತೆ ನೀನು ಈ ಸ್ಥಳಕ್ಕೆ ಇವತ್ತು ಬಂದಿದ್ದು? ತುಂಬ ಖುಷಿ ಆಯ್ತು. ಆದರೆ ನಾವು ತುಂಬ ಬಿಸಿಲಿದ್ದಾಗ ಬಂದಿದ್ದೀವಿ. ತುಂಬ ಮಳೆ ಬರಬೇಕಾದ್ರೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಾತಾವರಣ. ಅದು ಅಲ್ಲದೆ ಈ ಪರಿಸರ, ಯಾರ ಜನಜಂಗಳಿ ಇಲ್ಲ, ಶಾಂತವಾದ ವಾತಾವರಣ, ಇದೆಲ್ಲ ನೋಡ್ತಾ ಇದ್ರೆ ಇಲ್ಲೇ ಒಂದು ಮನೆ ಮಾಡ್ಕೊಂಡು ಇರಬೇಕು ಅಂತ ಅನಿಸುತ್ತೆ. ಗೈಸ್, ನಾವು ಹರ್ಷಿತನ ಕರ್ಕೊಂಡ್ಬಂದು ಹೋದ ಸಲ ಬಂದಿದ್ದೆ ನಾನು. ಅಂದರೆ ಕಳೆದ ಸೀಸನ್ ಮಾನ್ಸೂನಲ್ಲಿ. ಆಗ ಮಳೆ ಇತ್ತು. ಸೊ ಈ ಮಳೆಯಲ್ಲಿ ಈ ಮಲೆನಾಡು ನೋಡೋದೇ ಒಂಥರ ಸ್ವರ್ಗ. ಇವತ್ತು ಮಳೆ ಇರಬೇಕಿತ್ತು ಅನಿಸುತ್ತೆ, ಮಳೆ ಬರಲಿಲ್ಲ. ಬ್ಯಾಡ್ ಲಕ್, ಏನು ಮಾಡೋಕ್ಕಾಗಲ್ಲ. ಹರ್ಷಿತಾ, ನಿನಗೆ ಏನಕ್ಕೆ ಇಷ್ಟ ಈ ಪ್ಲೇಸು? ನಾನು ಯಾವಾಗ ಒಂದು ವಿಷಯ ಏನಂದರೆ, ನಾನು ಯಾವಾಗ ತೀರ್ಥಹಳ್ಳಿಗೆ ಬರಬೇಕು ಅಂತ ಹೊರಡ್ತೀನೋ ಆವಾಗೆಲ್ಲ ಹರ್ಷಿತಾ ನಾನು ಬರ್ತೀನಿ ಅಂತ ಕರೀತಾಳೆ. ಸೊ ಹರ್ಷಿತಾ, ನಿನಗೆ ಏನಕ್ಕೆ ಇಷ್ಟ ಇದು? ಮೊದಲನೇದಾಗಿ ಇಲ್ಲಿನ ಪರಿಸರ, ವಾತಾವರಣ, ಕಾಡು, ಬೆಟ್ಟ, ಗುಡ್ಡ ಮನಸ್ಸಿಗೆ ತುಂಬ 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 ಖುಷಿ ಕೊಡುತ್ತೆ. ಅದು ಅಲ್ಲದೆ ಕವಿಗಳ ಮನೆ ನೋಡೋ ಭಾಗ್ಯನೂ ಸಿಗುತ್ತೆ. ತುಂಬ ಖುಷಿ ಆಗುತ್ತೆ. ನೀವು ಹಿಂದೆ ನೋಡ್ಬೋದು ಎಷ್ಟು ದೊಡ್ಡ ಕಂಬಗಳು ಇದ್ದಾವೆ. ಆಗಿನ ಕಾಲದಲ್ಲಿ ಇವನು ಯಾವ ಥರ ನಿಲ್ಲಿಸಿದ್ರು, ಯಾವ ಥರ ಕೆತ್ತನೆ ಮಾಡಿದ್ರು ಅನ್ನೋದನ್ನೇ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಸಹ ಸಾಧ್ಯ ಆಗಲ್ಲ. ನಾವೀಗ ನೋಡಕೊಟ್ಟಿರೋದು ಕುವೆಂಪು ತನಗೆ ಇಷ್ಟವಾದ ಪ್ಲೇಸನ್ನು ಆಯ್ಕೆ ಮಾಡಿ ಇಟ್ಟಿರ್ತಾರೆ. ನಾನು ಇಲ್ಲೇ ಇರಬೇಕು, ಅದನ್ನು ಇಲ್ಲೇ ಏನಾದರೂ ಸಮಾಧಿ ಮಾಡಬೇಕು ಅಂದರೆ ಇಲ್ಲೇ ಮಾಡಬೇಕು ಅಂತ ಅವ್ರು ತುಂಬ ಇಷ್ಟಪಟ್ಟಿರೋ ಪ್ಲೇಸ್ ಕವಿಶೈಲ. ಸೊ ಹಾಗಾಗಿ ನಾವು ಆ ಪ್ಲೇಸ್ ನೋಡ್ಕೋಣ. ಇಲ್ಲಿ ನೋಡ್ಬೋದು ನೋಡಿ, ಕವಿಶೈಲದ ಕಲಾಕೃತಿಗಳ ಶಿಲ್ಪಿ ಕಲಾವಿದ KT ಶಿವಪ್ರಸಾದ್. ಏನಿಲ್ಲಿ ಕವಿಶೈಲದ ಕಲಾಕೃತಿಗಳನ್ನ ನೋಡ್ತೀರಿ, ಅದನ್ನೆಲ್ಲ ಮಾಡಿದ್ದು KT ಶಿವಪ್ರಸಾದ್ ಅನ್ನೋರು. ನೋಡ್ಬೋದು. ದಯವಿಟ್ಟು ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಅನ್ನ ತಗೊಂಡ್ಬಂದು ಯೂಸ್ ಮಾಡಿ ಕಸದ ಬುಟ್ಟೆಲೆ ಹಾಕಿ ಇಂಥ ಸುಂದರವಾದ ವಾತಾವರಣನ ಹಾಳು ಮಾಡಬೇಡಿ. ಹೌದೌದು, ದಯವಿಟ್ಟು ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಒಂದೇ ಮನವಿ ಮಾಡ್ಕೊಳ್ತೀವಿ. ಇಲ್ಲಿ ಪ್ಲಾಸ್ಟಿಕ್ಗಳನ್ನು ಅಥವಾ ಚಿಪ್ಸ್ ಪ್ಯಾಕೆಟ್ಗಳನ್ನು, ವಾಟರ್ ಬಾಟ್ಲ್ಗಳನ್ನು ತಂದು ಇಲ್ಲಿ ನೋಡಿ ಎಷ್ಟು ನೀಟಾಗಿದೆ, ಅನಾವಶ್ಯಕವಾಗಿ ಇಲ್ಲಿ ಬಿಸಾಡಬೇಡಿ. ಇದು ನಮ್ಮ ಕಳಕಳಿಯ ಮನವಿ. ಏನಕ್ಕೆ ಅಂದರೆ ನೋಡಿ ಎಷ್ಟು ಪ್ರಶಾಂತವಾಗಿದೆ. ಬಂದಾಗ ಇಲ್ಲಿ ಕವಿಶೈಲ ಅಂದರೆ ಕುವೆಂಪು ಮತ್ತು ತೇಜಸ್ವಿ ಅಭಿಮಾನಿಗಳು ತುಂಬ ಜನ ಬರ್ತಾರೆ. ಸೊ ಬಂದಾಗ ಅವರಿಗೆ ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಮನಸ್ಸಿಗೆ ಪ್ರಶಾಂತ ಇರಬೇಕು. ಸೊ ಆ ಶಾಂತಿ ಸಿಗದೆ ಎಲ್ಲಿ ನೋಡಿದ್ರೆ ಕಸ ಕಡ್ಡಿ ನೋಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ, ಇದನ್ನು ತೋರಿಸ್ತೀನಿ ನೋಡಿ. ಏನಿದೆ ಇದು ಕುಪ್ಪಳ್ಳಿ ಕವಿಮನೆ ಟಿಕೆಟ್. ಇದನ್ನು ಮಾಡಿಸೋ ಉದ್ದೇಶ ಏನಪ್ಪ ಅಂತಂದರೆ, ನೀವು ಇಲ್ಲಿ ನೋಡ್ತಿದ್ದೀರಲ್ಲ, ನಿಮಗೆ ಅದನ್ನ ತೋರಿಸ್ಬೇಕು ಅಂತಿದ್ದೆ. ನಾವು ಟಿಕೆಟ್ ತಗೊಂಡಾದ್ಮೇಲೆ ಇಲ್ಲೇ ಟಿಕೆಟ್ ಸಿಕ್ಕಿರೋದ್ರಿಂದ ಅದನ್ನು ತೋರಿಸ್ತಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಏನೇನು ಪ್ಲೇಸ್ ನೋಡಬೇಕು, ನೀವು 20 ರೂಪಾಯಿ ಕೊಟ್ಟರೆ ಟಿಕೆಟ್ಗೆ ಏನೇನು ಪ್ಲೇಸನ್ನು ನೋಡ್ಬೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಏನೇನು ನೋಡ್ಬೋದು ಅಂದರೆ ಕವಿಶೈಲ, ತೇಜಸ್ವಿ ಸ್ಮಾರಕ, ಹಿರೇಕುಡಿಗೆ ಸ್ಮಾರಕ ಮತ್ತು ಕವಿಮನೆ, ಕುವೆಂಪು ಸ್ಮಾರಕ ಭವನ ಮತ್ತು ಕವಿಮನೆ, ಇಷ್ಟು ನೋಡ್ಬೋದು. ಕವಿ ಸಮಾಧಿ. ಈ ಥರ ಕಾರ್ಡ್ ಮಾಡಿಸೋ ಉಪಯೋಗ ಇನ್ನೊಂದೇನಪ್ಪ ಅಂತಂದರೆ, ಇದನ್ನು ಬುಕ್ಗೆ ಬುಕ್ ಮಾರ್ಕರ್ ಸಹ ಯೂಸ್ ಮಾಡ್ಬೋದು. ಸೊ ದಯವಿಟ್ಟು ನೀವು ಯಾರು ಬುಕ್ ಓದಲ್ಲ ಅಂದರೂ ಪರವಾಗಿಲ್ಲ. ಸೊ ಇದನ್ನು ಬಿಸಾಡಬೇಡಿ, ನಿಮ್ಮ ಮನೆಗೆ ತಗೊಂಡೋಗಿ. ಸೊ ಇದನ್ನು ಬಿಸಾಕಿದರೆ ನಾವು ಕವಿಗಳಿಗೆ ಮಾಡುವಂಥ ಅವಮಾನ. ಬಂದೇ ಬಿಟ್ವಿ ನೋಡಿ ಗಾಯ್ಸ್. ಫೈನಲಿ ನಾವು ಕವಿಗಳಿರೋ ಜಾಗನ ತಲುಪಿಬಿಟ್ವಿ. ಸೊ ಏನಿಸುತ್ತೆ ಹರ್ಷಿತಾ? ಮನಸ್ಸಿಗೆ ಖುಷಿ, ನೆಮ್ಮದಿ. ವಯಸ್ಸು ಏನು ಗೊತ್ತಾ, ಸ್ವಲ್ಪ ಬಿಸಿಲಿದೆ. ಆದರೂ ಏನಪ್ಪ ಅಂತಂದರೆ ನೋಡಿ, ಈ ಜಾಗ ನೋಡ್ತಾ ಇದ್ರೆ ನಾವು ನಡ್ಕೊಂಬಂದಿದ್ದು ಆಯಾಸ ಎಲ್ಲ ಹೋಗುತ್ತೆ, ಒಂಥರ ಸಮಾಧಾನ. ಏನಕ್ಕಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಹೋಗ್ಬೇಕು ಅಂದರೆ ನಮ್ಮ ಶೂ ಬಿಚ್ಚಿ ಅಥವಾ ಚಪ್ಪಲ್ ಬಿಚ್ಚಿ ನಮಸ್ಕರಿಸ್ಬೇಕು ಹೋಗಿ ಅನಿಸುತ್ತೆ. ನಮಸ್ಕರಿಸ್ಬೇಕು ಸಹ. ಏನಕ್ಕಪ್ಪ ಅಂತಂದರೆ ಇವರು ಮಾಡಿರೋ ಸಾಧನೆಗಳು ಒಂದೊಂದಲ್ಲ ಎರಡಲ್ಲ.
ನಿಮಗೆ ಇವರು ಬರೆದಿರೋ ಕೆಲವೊಂದು ಪುಸ್ತಕಗಳ ಈ ಮಲೆಗಳಲ್ಲಿ ಮದುಮಗಳು, ಕಾನೂರಿ ಹೆಗ್ಗಡತಿ ಇವೆಲ್ಲ ಬೃಹತ್ ಕಾದಂಬರಿಗಳು. ಆಮೇಲೆ ಈ ಕಿಂದರಿ ಜೋಗಿ ಅಂತೆಲ್ಲ ಬರುತ್ತೆ. ಸುಮಾರು ಇವರ ಕವನ ಸಂಕಲನಗಳು ಮತ್ತು ಸಣ್ಣ ಕಥೆಗಳು ಮತ್ತು ಬೃಹತ್ ನಾಟಕಗಳು ಸುಮಾರು ಇದ್ದಾವೆ. ಓದಿದಾಗ ಗೊತ್ತಾಗುತ್ತೆ ನಿಮಗೆ ಯಾಕೆ ಕುವೆಂಪು ಕುಪ್ಪಳ್ಳಿ ಇಷ್ಟು ಫೇಮಸ್ಸು, ಯಾಕೆ ಇಷ್ಟೊಂದು ಜನ ಕುವೆಂಪು ಕುವೆಂಪು ಅಂತ ಸಾಯ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಓದುಗಾರರ ನೆಚ್ಚಿನ ಸ್ಥಳ ಆಬ್ವಿಯಸ್ಲಿ ಏನು ಗೊತ್ತಾ, ಇಲ್ಲಿ ನೀವು ಬಂದು ಯಾವುದಾದ್ರೂ ಒಂದು ಬುಕ್ ಇಟ್ಕೊಂಡು ಬಂದು ಅಲ್ಲಿದೆ ಕಾಣ್ತಿದೆಯಾ, ಅಲ್ಲಿ ಕುವೆಂಪು ಮತ್ತು ತೇಜಸ್ವಿ ಅವ್ರದ್ದೆಲ್ಲ ಸೈನ್ ಇದೆ ಅಲ್ಲಿ, ಆಯಿತಾ. ಅಲ್ಲಿ ನೀವು ನೋಡ್ತಾ ಹೋದರೆ ಅಲ್ಲಿ ಒಂದು ಬುಕ್ ಇಟ್ಕೊಂಡು ಕೂತ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಸಮಯ ಹೋಗೋದೇ ಗೊತ್ತಾಗಲ್ಲ, ಸಮಯ ಹೇಗೆ ಹೋಗುತ್ತೆ ಏನು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕ್ಯಾಮ್ರಾ ಸಹ ಅಳವಡಿಸಿದ್ದಾರೆ ನೋಡಿ. ಏನಕ್ಕೆ ತೀರ್ಥಹಳ್ಳಿ, ಏನಕ್ಕೆ ಕುಪ್ಪಳ್ಳಿ, ಏನಕ್ಕೆ ಶಿವಮೊಗ್ಗ ಮಲೆನಾಡು ಅಂತ ಕರಿತೀವಿ ಅಂತಂದರೆ ತೋರಿಸ್ತೀನಿ ನಿಮಗೆ. ಏನಕ್ಕೆ ಕುಪ್ಪಳ್ಳಿ ಅಂತ ಸಾಹಿತ್ಯ ಅಂತ ಸುಮಾರು ಜನ ಕೇಳ್ತಾರೆ ನನ್ನ. ಅದಕ್ಕೆ ನಾನು ಹೇಳ್ತೀನಿ, ನನಗೆ ತೇಜಸ್ವಿ ಇಷ್ಟ, ಕುವೆಂಪು ಇಷ್ಟ. ಸೊ ಒಂದು ಅವರು ಬರೆಯೋ ಬರಹಗಳಾದರೆ, ಇನ್ನೊಂದು ನೇಚರ್ ನೋಡ್ರಿ ವಾವ್. ನಾ ನಿನಗೆ ನೀ ಎನಗೆ ಜೇನಾಗುವ, ರಸದೈವ ಗಂಗೆಯಲ್ಲಿ ನೀನಾಗುವ, ಹೂವಾಗುವ ಹಣ್ಣ. ನಿಮಗೆ ಮುಖ್ಯವಾದ ಇನ್ನೊಂದು ವಿಷಯ ತೋರಿಸ್ಬೇಕು ಅಂದರೆ ಇಲ್ಲಿ ನೋಡಿ, ಇಲ್ಲಿ 16/5/36 1936 ಇಸ್ವಿಗೆ TS ವೆಂಕಣ್ಣಯ್ಯ ಸೈನ್ ಇದೆ. ಆಮೇಲೆ BMC ಸೈನ್ ಇದೆ. KV ಪುಟ್ಟಪ್ಪ, ಕುವೆಂಪು ಪೂಜಂತೆ ಹೆಸರು ಕಡೆ ಇದೆ. ಒಂದೇನಂತಂದರೆ ಇವರೆಲ್ಲ ಇದನ್ನು ಯಾರು ಮುಟ್ಟಬಾರ್ದು, ಆಮೇಲೆ ಗೀಜಬಾರ್ದು, ಏನು ಮಾಡಬಾರ್ದು. ಇವೆಲ್ಲ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಸ್ಮಾರಕಗಳು, ಇವನ್ನ ಉಳಿಸ್ಬೇಕು. ಇಲ್ಲಿ ನೋಡ್ರಿ ಅಂಥ ಮಹಾನುಭಾವರ ಹೆಸರು ಮೇಲೆ ಇಂತಿಂಥ ಸೈನ್ ಎಲ್ಲ ಮಾಡಿದ್ದಾರೆ ನೋಡ್ರಿ. ನಮ್ಮ ಜನ ಹಿಂಗೆ ಅಂತಂದರೆ ಎಲ್ಲಿ ಬಂಡೆಗಳು ಕಾಣುತ್ತೋ ಅಲ್ಲಿ ಆರ್ಟ್ ಹಾಕಿ ಲವ್ ಸಿಂಬಲ್ ಹಾಕ್ಬಿಡ್ತಾರೆ. ಇಲ್ಲಿ ನೋಡ್ರಿ DL ಇವೆಲ್ಲ ಏನಕ್ಕೆ ಬರೀಬೇಕು? ಬರಬೇಕು ಏನು ಗೊತ್ತಾ, ಬರಬೇಕು ನೇಚರ್ನ ಎಂಜಾಯ್ ಮಾಡಬೇಕು, ನಮ್ಮ ಕವಿ ಸ್ಮಾರಕಗಳನ್ನ, ಮನೆಗಳನ್ನ. ಆಮೇಲೆ ಅವರ ನೀವು ಬಂದ್ರಿ, ನೀವು ಬುಕ್ ತೊಗೊಂಡ್ಬಂದು ಯಾವ್ದಾರು, ಈಗ ತೇಜಸ್ವಿ ಲೆಕ್ಕ ಹೋದ್ರೆ ತೇಜಸ್ವಿದು ಕರ್ವಾಲು ಮತ್ತು ಜುಗಾರಿ ಕ್ರಾಸು, ಆಮೇಲೆ ಮಿಕ್ಕಿದವೆಲ್ಲ ಇದಾವಲ್ಲ ಪರಿಸರದ ಕಥೆಗಳು, ಮಿಲೇನಿಯಮ್ಮು ಸರಣಿಗಳು, ಆಮೇಲೆ ಏನು ಹುಲಿಯೂರಿನ ಸರಹದ್ದು, ಸಖತ್ತಾಗಿದೆಯಲ್ಲ. ನನಗೆ ನೀವು ಕೇಳೋದಾದ್ರೆ ಈ ಪ್ಲೇಸನ್ನು ಎಷ್ಟು ಸಲ ನೋಡಿದ್ರು ಮತ್ತೆ ಮತ್ತೊಮ್ಮೆ ಬರಬೇಕು ಅಂತ ಪ್ಲೇಸ್ ಅಂದರೆ ನನಗೆ ಈ ತೀರ್ಥಹಳ್ಳಿ ಕುಪ್ಪಳ್ಳಿ. ಇನ್ನೂ ನಮ್ಮ ಬಾಸ್ ಇದ್ದಾರೆ ತೇಜಸ್ವಿ, ಇವರು ದೊಡ್ಡ ಬಾಸ್ ಆದರೆ ಅವರು ನಮಗೆ ಚಿಕ್ಕ ಬಾಸ್ ಇರ್ತಾರ. ಅವ್ರನ್ನ ತೋರಿಸ್ತೀವಿ, ಅವ್ರ ಬಗ್ಗೆ ತುಂಬ ಹೇಳೋದಿದೆ, ತೋರಿಸ್ತೀನಿ ಅವ್ರ ಬಗ್ಗೆನೂ. ಫಸ್ಟು ಇಲ್ಲಿ ಎಂಜಾಯ್ ಮಾಡಿ, ಕವಿಶೈಲದಲ್ಲಿ ಫಸ್ಟ್ ಎಂಜಾಯ್ ಮಾಡಿರಿ. ಇನ್ನೊಂದು ವಿಶೇಷ ಸಂಗತಿ ಏನಂದರೆ ಮಂತ್ರ ಮಾಂಗಲ್ಯ ಅಂತ ಕುವೆಂಪು ಪರಿಕಲ್ಪನೆಯ ಒಂದು ಸರಳ ವಿವಾಹ ಪದ್ಧತಿ. ಈ ಮಂತ್ರ ಮಾಂಗಲ್ಯನ ಕುವೆಂಪು ಮೊದಲು ಮಾಡಿದ್ದು ಪೂರ್ಣಚಂದ್ರ ತೇಜಸ್ವಿ ಮತ್ತು ರಾಜೇಶ್ವರಿ ಅವರಿಗೆ. ಅದು ಹೇಗಾಯಿತು, ಅದೆಲ್ಲಿಂದ ಶುರುವಾಯಿತು ಎಲ್ಲ ನಾವು ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಕವಿಶೈಲನ ನಾವು ನೋಡೋಣ. ಕುವೆಂಪು ಸಮಾಧಿನ ನೀವೀಗ ಕುವೆಂಪು ಸಮಾಧಿ ನೋಡ್ತಾ ಇದ್ದೀರಾ, ಹತ್ರ ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಕುವೆಂಪು ಅವರ ಸಮಾಧಿ. ನೆನಪಿನ ದೋಣಿಯಲ್ಲಿ ಅಂತ ಆತ್ಮಕಥನ ಬರೆದಿದ್ದಾರೆ. ಅದರಲ್ಲಿ ಇವರ ಮದುವೆ ಕೆಲವು ಪ್ರಸಂಗಗಳನ್ನ ಬರೆದಿದ್ದಾರೆ. ಸಾಧ್ಯ ಆದರೆ ಅದನ್ನು ಓದಿ. ಮತ್ತು ಕಾನೂರಿ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಈ ಥರ ಸುಮಾರು ಬರೆದಿದ್ದಾರೆ. ಇಂಥ ಮಹಾನುಭಾವರಿಗೆ ಒಂದು ನಮನ ಸಲ್ಲಿಸೋಣ. ಇಲ್ಲಿ ಕುವೆಂಪು ಅವ್ರದ್ದು ಹುಟ್ಟಿದ್ದು ಮತ್ತು ಅವರು ಎಕ್ಸ್ಪೈರ್ ಆಗಿದ್ದು ಬರೆದಿದ್ದಾರೆ. ಕುವೆಂಪು ಅವರು 29/12/1904 ಜನಿಸಿದರೆ 11 ನವಂಬರ್ 1994 ಇವರು ದೈವಾಧೀನರಾಗ್ತಾರೆ. ಇವರು ಗುಡ್ಡು ಸಂಪ್ರದಾಯಗಳನ್ನು ಮತ್ತು ಈ ಆಚಾರ ವಿಚಾರ, ರಾಹುಕಾಲ, ಗುಳಿಗೆ ಕಾಲ, ಆಮೇಲೆ ಏನು ಈ ಆಡಂಬರದ ಮದುವೆಗಳು, ಇವನ್ನೆಲ್ಲ ಬದಿಗೊತ್ತಿ ಸರಳವಾಗಿರಬೇಕು ಮನುಷ್ಯ, ಸರಳವಾಗಿರೋದೇ ಮನುಷ್ಯನ ನಿಜವಾದ ಧ್ಯೇಯ ಅಂತ ಇವರು ನಂಬಿದ್ರು.
ಗೈಸ್ ನಾವಿವಾಗ ಕವಿಶೈಲ ಮತ್ತೆ ಕವಿ ಮನೆ ಮುಗಿಸ್ಬಿಟ್ಟು ನಾವು ಈಗ ಕಲಾ ಗ್ಯಾಲರಿಗೆ ಬಂದಿದ್ದೀವಿ. ಇದೇನಪ್ಪ ಸ್ಪೆಷಲ್ ಅಂತಂದ್ರೆ ನಾವು ನಿಮಗೆ ಅವಾಗಲೇ ಕವಿ ಮನೆ ತೋರಿಸಿಲ್ಲ ಅಂತ ಕವಿ ಮನೆ ಬಗ್ಗೆ ಹೇಳ್ತಿದ್ವಲ್ಲ, ಆ ಕವಿ ಮನೆಯಲ್ಲಿ ಕ್ಯಾಮ್ರಾ ಅಲೋ ಇಲ್ಲ. ಆದ ಕಾರಣ ನಾವು ಅಲ್ಲಿ ನಿಮಗೆ ತೋರ್ಸಕ್ ಆಗಿಲ್ಲ. ಸೊ ಈಗ ನಾವು ತೇಜಸ್ವಿ ಸ್ಮಾರಕನ ಇದಾದ್ಮೇಲೆ ತೋರ್ಸೋಣ ಅಂತ ಪ್ಲಾನ್ ಹಾಕೊಂಡಿದ್ದೀವಿ. ಫಸ್ಟ್ ಕಲಾ ಗ್ಯಾಲರಿ ನೋಡ್ಬಿಡೋಣ. ಫಸ್ಟ್ ಕೇಳೋಣ ಕ್ಯಾಮ್ರಾ ಅಲೋ ಇದೆಯಾ ಇಲ್ವ ಅಂತ ಕೇಳೋಣ. ಸರ್ ಮಾಡ್ಬೋದಾ? ಒಳಗಡೆ ಇಲ್ಲ ಅವಕಾಶನಾ? ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲಂತೆ. ನಮ್ಮ ದುರದೃಷ್ಟ ಕವಿ ಮನೆಯಲ್ಲೂ ಅಲೋ ಇಲ್ಲ, ಇಲ್ಲಿ ಕಲಾ ಗ್ಯಾಲರಿಲೂ ಅಲೋ ಇಲ್ಲ. ನಾವೇನಪ್ಪಾ ಅಂದ್ರೆ ಮೇನ್ ನಾವು ಕವಿಶೈಲ ನೋಡ್ಬೇಕು ಮತ್ತೆ ತೇಜಸ್ವಿ ಸ್ಮಾರಕನ ನೋಡ್ಬೇಕಷ್ಟೇ. ಒಳಗಡೆ ಅಲೋ ಇಲ್ಲ. ಏನಿ ಮಂತ್ರಮಾಂಗಲ್ಯ? ಮಂತ್ರಮಾಂಗಲ್ಯ ಅಂದ್ರೆ ಏನು? ಎಲ್ಲರಿಗೂ ಈ ಪ್ರಶ್ನೆ ಕಾಡ್ಬೋದು. ಮಂತ್ರಮಾಂಗಲ್ಯ ಅಂದ್ರೆ ಕುವೆಂಪುರವರ ಕಲ್ಪನೆಯ ಒಂದು ಕನಸಿನ ಕೂಸು. ಈ ಮಂತ್ರಮಾಂಗಲ್ಯ ಮೊದಲು ನಡೀತು, ಯಾರಿಗೆ ಮದುವೆ ಮಾಡಿದ್ರು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದೆಯಾ? ಹಾಗಿದ್ರೆ ಕೇಳಿ. ಮಂತ್ರಮಾಂಗಲ್ಯ ನಡೆದಿದ್ದು 27 ನವೆಂಬರ್ 1966. ಅದು ಪೂರ್ಣಚಂದ್ರ ತೇಜಸ್ವಿ ಅವರ ಮದುವೆ. ಹೌದು, ಪೂರ್ಣಚಂದ್ರ ತೇಜಸ್ವಿ ರಾಜೇಶ್ವರಿ ಅವ್ರನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಕೊಂಡಾಗ ಕುವೆಂಪು ಹತ್ರ, ಆಗ ಕುವೆಂಪು ಹೇಗೆ ಮದುವೆ ಆಗಬೇಕು ಗೊತ್ತಿಲ್ಲ. ಸೊ ಆಗ ತೇಜಸ್ವಿ ಅವರು ತನ್ನ ಫ್ರೆಂಡ್ ಆದಂಥ ಸ್ನೇಹಿತರಾದಂಥ ND ಸುಂದರೇಶ್ ಅವರಿಗೆ ಹೇಳ್ತಾರೆ, ಹೀಗೆ ಅಣ್ಣನ ಹತ್ರ ಹೋಗಿ ಮಾತಾಡು, ನಾವು ಹೇಗೆ ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು, ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಆಗ ND ಸುಂದರೇಶ್ ಅವರು ಹೋಗ್ತಾರೆ, ಮಾತಾಡ್ತಾರೆ, ಹೇಗೆ ಮದುವೆ ಮಾಡಬೇಕು, ಆಡಂಬರದ ಮದುವೆ ಆದರೆ ಕುವೆಂಪುರವರು ಮದುವೆಗೆ ಬರಲ್ಲ. ಸೊ ಅದಕ್ಕೆ ಸರಳವಾಗಿ ಮದುವೆ ಆಗಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಅವರು ತಮ್ಮ ಉದಯ ರವಿಯಲ್ಲಿ ಅವರು ಪೂಜೆ ಮಾಡಬೇಕಾದ್ರೆ ಏನು ಮಂತ್ರಗಳನ್ನ ಪಠಿಸಿದ್ರಲ್ಲ, ಆ ಮಂತ್ರನ ಬೋಧಿಸ್ಬಿಟ್ಟು 27 ನವೆಂಬರ್ 1966 ತೇಜಸ್ವಿ ಮತ್ತು ರಾಜೇಶ್ವರಿ ತೇಜಸ್ವಿನ ಮದುವೆ ಮಾಡ್ತಾರೆ. ಇದು ಮೊದಲ ಮಂತ್ರಮಾಂಗಲ್ಯ. ಈ ಮಂತ್ರಮಾಂಗಲ್ಯದ ಮೂಲ ಆಶಯನೇ ಒಂದು ಸರಳತೆ, ಸರಳವಾಗಿ ಮದುವೆ ನಡೀಬೇಕು, ಮತ್ತು ಯಾವುದೇ ರಾಹುಕಾಲ ಗುಳಿಗೆ ಕಾಲ ನೋಡಬಾರ್ದು, ಮಿತವಾಗಿ ಹೆಣ್ಣು ಗಂಡು ಅಂತ ಭೇದ ಭಾವ ಇರಬಾರ್ದು, ಮತ್ತು ಖರ್ಚು ಮಿತವಾಗಿರಬೇಕು, ಸರಳವಾಗಿ ಗಂಡು ಹೆಣ್ಣು ಸಮಾನವಾಗಿ ಬಾಳಬೇಕು ಅನ್ನೋದೇ ಈ ಮಂತ್ರಮಾಂಗಲ್ಯದ ಮೂಲ ಆಶಯ. ನಾವು ಆವಾಗಲೇ ಮಂತ್ರಮಾಂಗಲ್ಯದ ಬಗ್ಗೆ ಮಾತಾಡಿದ್ವಿ. ಸೊ ಅಶಿತನ ಮಂತ್ರಮಾಂಗಲ್ಯದ ಬಗ್ಗೆ ಮರ್ತೇ ಬಿಟ್ಟಿದ್ವಿ ಕೇಳೋದು. ಸೊ ಕೇಳೋಣ ಏನನ್ನಿಸ್ತು ಮಂತ್ರಮಾಂಗಲ್ಯದ ಬಗ್ಗೆ, ಏನನ್ನಿಸ್ತು ಅಂತ. ಸೊ ಏನನ್ನಿಸ್ತು ಮಂತ್ರಮಾಂಗಲ್ಯದ ಬಗ್ಗೆ? ನಿನ್ನ ಒಪಿನಿಯನ್ ಏನು? ನಾರ್ಮಲ್ ಕ್ಯಾಶುವಲ್ ಆಗಿ ನಿನ್ನ ಒಪಿನಿಯನ್ ಏನು? ನಿನಗೆ ಏನು ಅನ್ನಿಸ್ತು? ಇದೇ ತರ ಮಂತ್ರಮಾಂಗಲ್ಯದ ಬಗ್ಗೆ ಆಲೋಚನೆ ಮಾಡಿ ಒಳ್ಳೆ ವಿಚಾರಗಳನ್ನ ತಿಳ್ಕೊಂಡು ಮದುವೆ ಆಗೋದು ತುಂಬಾ ಮುಖ್ಯ. ಸುಮ್ಮನೆ ಯಾರೋ ನೋಡ್ತಾರೆ ಅಥವಾ ಯಾರಿಗೋಸ್ಕರನೋ ಆಡಂಬರದ ಮದುವೆಯನ್ನ ಕಡಿಮೆ ಮಾಡಿ ನಿಮ್ಮ ಮನಸ್ಸಿಗೆ ಇಷ್ಟ ಆದವ್ರನ್ನ ನೀವು ಮಂತ್ರಮಾಂಗಲ್ಯ ಆಗೋದ್ರಿಂದ ಜೀವನ ತುಂಬ ಸುಖವಾಗಿರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ಅರ್ಷಿತಾ ಹೇಳಿದ್ದು ನಿಜ. ಮಂತ್ರಮಾಂಗಲ್ಯನ ಆಗಬೇಕು, ಯಾಕಂದರೆ ಯಾರನ್ನೋ ಮೆಚ್ಚೋಕೆ ಮದುವೆ ಆಗಿ ಸುಮ್ಮನೆ ಆಡಂಬರದ ಖರ್ಚು ವ್ಯರ್ಥ ಅಂತ ಅನಿಸುತ್ತೆ. ಕುವೆಂಪು ಶತಮಾನೋತ್ಸವ ಸ್ಮಾರಕ ಭವನ ಆದಮೇಲೆ ನಾವು ಇನ್ನೊಂದು ಮುಖ್ಯವಾದ ಪ್ಲೇಸಿಗೆ ಬಂದಿದ್ದೀವಿ. ಅದು ಯಾವುದು ಅಂದರೆ ನಿಮಗೆ ಹಿಂದೆ ಕಾಣ್ತಾ ಇರ್ಬೋದು, KP ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕ. KP ಪೂರ್ಣಚಂದ್ರ ತೇಜಸ್ವಿ ಅವರು ಯಾರು ಅಂತ ನಿಮಗೆಲ್ಲ ಗೊತ್ತು. ಅವರು ಕುವೆಂಪು ಅವರ ಮಗ ಅಂತ ಗೊತ್ತು. ಆದರೆ ಕೆಲವೊಂದು ವಿಷಯಗಳು ಮಾತ್ರ ಅವ್ರನ್ನ ತುಂಬ ಇಷ್ಟಪಡೋ ಅಭಿಮಾನಿಗಳಿಗೆ ಮತ್ತು ಅವ್ರನ್ನ ಓದುವರಿಗೆ ಗೊತ್ತಿರುತ್ತೆ. ಏನಪ್ಪ ಅಂತಂದರೆ, ತೇಜಸ್ವಿ ಯಾವತ್ತೂ ನನ್ನ ಕುವೆಂಪು ಮಗ ಅಂತ ಹೇಳ್ಕೊಂಡು ಅವಕಾಶ ಗಿಟ್ಟಿಸ್ಕೊಳ್ಳೇ ಇಲ್ಲ. ಇದು ಒಂದು ಮುಖ್ಯವಾದ ವಿಶೇಷ ಸಂಗತಿ. ಏನಪ್ಪ ಅಂದರೆ, ತೇಜಸ್ವಿ ಅವರು ಬರವಣಿಗೆಗಳು ಕ್ರಾಂತಿಕಾರಿ ಬರವಣಿಗೆಗಳು. ಅವರ ಬರವಣಿಗೆಗಳನ್ನು ಯಾವುದೇ ಒಬ್ಬ ಓದುಗ ಇಷ್ಟಪಡದೆ ಇರಲಿಕ್ಕಿಲ್ಲ, ನನ್ನ ಅನಿಸಿಕೆ. ನೋಡ್ರಿ ಅವ್ರ ಸ್ಮಾರಕ ಹೆಂಗಿದೆ, ಹೆಂಗೆ ಕಟ್ಟಿದ್ದಾರೆ. ವಾವ್, ನೋಡ್ರಿ ಕರ್ವಾಲ ತೋರಿಸ್ತೀವಿ ಅದನ್ನು. ಕರ್ವಾಲ ಇದೆ ನೋಡ್ರಿ. ನೀವು ಜೀವನದಲ್ಲಿ ಒಮ್ಮೆಯಾದರೂ ಓದಲೇಬೇಕಾದ ಪುಸ್ತಕ ಕರ್ವಾಲು. ಏನಕ್ಕಪ್ಪ ಅಂತಂದರೆ, ಈ ಕರ್ವಾಲ ಇದೆಯಲ್ಲ, ಈ ಕರ್ವಾಲ ಪುಸ್ತಕ ನನ್ನ ಓದಿನ ರುಚಿಯನ್ನು ಹೆಚ್ಚಿಸಿದಂಥ ಪುಸ್ತಕ. ಇದು ಮೊದಲು ನಾನು ಓದಿದ್ದು ಕರ್ವಾಲ ಪುಸ್ತಕದಿಂದನೇ. ನನ್ನ ಓದಿನ ಅಭಿರುಚಿ ಸ್ಟಾರ್ಟ್ ಆಗಿದ್ದು ಇದರಿಂದಲೇ ಅಂತ ಹೇಳ್ಬೋದು. ಸ್ಮಾರಕ ಇವರು ಕರ್ವಾಲು, ಜುಗಾರಿ ಕ್ರಾಸ್, ಅಣ್ಣ ನೆನಪು, ಕೆರಗೂರಿನ ಗೈಯಾಳಿಗಳು, ಲಿಂಗಬಂಧ, ಈ ಥರ ಸುಮಾರು ಕಥೆಗಳನ್ನ ಬರೀತಾರೆ. ತೇಜಸ್ವಿ ಅವರು ಸೆಪ್ಟೆಂಬರ್ 8, 1938 ಜನಿಸ್ತಾರೆ. ಏಪ್ರಿಲ್ 5, 2007 ನಮ್ಮನ್ನು ಅಗಲ್ತಾರೆ. ಇದಿಷ್ಟು ಕುಪ್ಪಳ್ಳಿಯ ಬಗ್ಗೆ ಮಾಹಿತಿ ಆಗಿತ್ತು. ಇದೇ ಥರ ವೀಡಿಯೋಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.